ಅರಿವು ಎಲ್ಲ ಬಯಲುಸೀಮೆ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ನಾಗರಿಕ ಬಂಧುಗಳೇ, ಜನಪ್ರತಿನಿಧಿಗಳೇ, ಬೆಂಗಳೂರಿನ ಎಲ್ಲ ಬಯಲುಸೀಮೆ ಜಿಲ್ಲೆಗಳ ಉದ್ಯೋಗಸ್ಥರೇ, ಈಗಾಗಲೇ ರಮೇಶ್ ಕುಮಾರ್ ಅವರು ಮಾತನಾಡಿರ್ತಕ್ಕಂಥ ಎಲ್ಲರೂ ಕೂಡ ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ. ಆದರೆ ಸ್ವಾತಂತ್ರ್ಯ ಬಂದ ನಂತರದಿಂದಲೂ ಕೂಡ ಬಹಳ ಒಳ್ಳೆಯ ಮಾತುಗಳನ್ನ ಕೇಳ್ತಾ ಇದ್ದೇವಾಗ್ಲಿ, ಒಳ್ಳೆಯ ಕೆಲಸ ಆಗಲಿಲ್ಲ ಅಂತ ಬಹಳ ಆಶ್ಚರ್ಯ. ರಮೇಶ್ ಕುಮಾರ್ ಅವರು ಸೂಕ್ಷ್ಮ ಸಂವೇದಿಗಳಿದ್ದಾರೆ, ಬಹಳಷ್ಟು ಆಳವಾಗಿ ಈ ಸಮಸ್ಯೆಯ ವಿಚಾರಗಳನ್ನ ಅರಿತುಕೊಂಡಿದ್ದಾರೆ. ನಾನಾದ್ರೂ ಕೂಡ ಹೆಚ್ಚು ಮಾತುಗಳನ್ನ ಆಡ್ಲಿಕ್ಕೆ ಹೋಗೋದಿಲ್ಲ. ನಿನ್ನೆ ಬಡ್ಜೆಟ್ ಆದ ನಂತರ ನ್ಯೂಸ್ ನಲ್ಲಿ ಒಬ್ಬ ಪತ್ರಕರ್ತರು ಹೇಳ್ತಾ ಇದ್ರು, ಈಗ 12,000 ಚಿಲ್ಲರೆ ಕೋಟಿ ಎತ್ತಿನ ಒಳಗೆ ಮತ್ತು ಇನ್ನೊಂದು 12,000 ಚಿಲ್ಲರೆ ಕೋಟಿ ಅಪ್ಪರ್ ಭದ್ರಾಕ್ಕಾಗಿದೆ. ಇದು ಮುಗಿಯೋಷ್ಟಕ್ಕೆ 36,000 ಕೋಟಿ ಆಗಿರುತ್ತೆ. ಈ 2 ಯೋಜನೆಗಳನ್ನು ಮುಗಿಸೋದಿಲ್ಲ ಅನ್ನುವಂತ ಮಾತನ್ನು. ಅದರಿಂದ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುವಂತದ್ದು ಇಷ್ಟೇನೆ, ಅಪ್ಪರ್ ಭದ್ರಾ ಮತ್ತು ಎತ್ತಿನ ಹೊಳೆ ಈ 2 ಭಾಗದ ರೈತರನ್ನ ಮತ್ತು ನೀರಾವರಿ ಹೋರಾಟಗಾರರನ್ನ, ಅಲ್ಲಿನ ನಾಗರಿಕ ಬಂಧುಗಳನ್ನ ಈ ಆಳುವಂತ ಸರ್ಕಾರಗಳು ವಿಶ್ವಾಸಕ್ಕೆ ತಗೊಳ್ಕೊಳ್ಬೇಕು. ನಿಮ್ಮ ಭಾವನೆಗಳೇನು, ನಿಮ್ಮ ಪರಿಸ್ಥಿತಿ ಏನು, ನಿಮ್ಮ ವಿಚಾರ ಏನು, ಯಾವ ರೀತಿ ಈ ಭಾಗಕ್ಕೆ ನೀರು ತರಬೇಕು ಅನ್ನುವಂತ ಅಭಿಪ್ರಾಯಗಳನ್ನ ಅವರಿಂದ ಸಂಗ್ರಹ ಮಾಡಬೇಕಾಗ್ತದೆ. ನಾನು ಒಂದ್ಸಾರಿ ವೀರೇಂದ್ರ ಹೆಗಡೆ ಅವ್ರನ್ನ ಕೇಳಿದೆ, ಯಾಕಾಗಿ ನಮಗೆ ನೀರು ಕೊಡ್ಲಿಕ್ಕೆ ನೀವು ವಿರೋಧ ಮಾಡ್ತೀರಾ ಹಾಗೆ ಅಂತ. ಅವ್ರು ಹೇಳಿದ್ರು, ನಮ್ಮ ಘಟ್ಟದ ಕೆಳಗಿರುವಂತ ಅಡಿಕೆ ತೋಟಗಳು ಒಣಗ್ತಾ ಇದ್ದಾವೆ, ಘಟ್ಟದ ಕೆಳಗಿರುವಂತ ಅಡಿಕೆ ತೋಟಗಳು ಒಣಗ್ತಾ ಇದ್ದಾವೆ, ಅವರಿಗೆ ನಾವು ನೀರು ಕೊಡ್ಲಿಕ್ಕೆ ಆಗಲಿಲ್ಲ, ಮತ್ತೆ ನಿಮ್ಗೆ ಎಲ್ಲಿಂದ ನೀರು ತರಬಹುದು ಹಾಗೆ ಅಂತ. ಹಾಗಾದ್ರೆ ನೀರು ಇಲ್ಲವೇ ಇಲ್ವೋ ಹಾಗೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನೀರಿದೆ, ಸಮುದ್ರಕ್ಕೆ ಒಂದಷ್ಟು ಹೋಗ್ಬೇಕು, ಮತ್ತೆ ನಮ್ಮ ಭಾಗಕ್ಕೆ ಒಂದು ಒಳ್ಳೆಯ ಯೋಜನೆಯನ್ನ ರೂಪಿಸಬೇಕು, ಅದಾದ ನಂತರ ಉಳಿದಂತ ನೀರನ್ನ ನಿಮ್ಮ ಭಾಗಕ್ಕೆ ತೆಗೆದುಕೊಂಡು ಹೋಗೋದಾದ್ರೆ ನಮ್ಮ ಅಭ್ಯಂತರ ಇಲ್ಲ ಅನ್ನುವಂತ ಮಾತನ್ನು. ಅದರಿಂದ ಇಲ್ಲಿ ಸ್ಪಷ್ಟವಾಗಿ ನಾನು ಹೇಳುವಂತ ಮಾತು, ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ನಮ್ಮನ್ನು ಆಳುವಂತ ನಾಯಕರಿಗಿದೆ. ಅವ್ರು ಮನಸ್ಸು ಮಾಡಿದ್ದೇ ಆದ್ರೆ ಯಾವ ನೀರನ್ನ ಎಲ್ಲಿಗೆ ಬೇಕಾದ್ರೂ ತೆಗೆದುಕೊಂಡು ಹೋಗ್ಬೋದು. ಮೊನ್ನೆ ಮುನಿಯಪ್ಪನವರು ಬಂದಿದ್ರು ಚನ್ನಪಟ್ಟಣಕ್ಕೆ, ಅಲ್ಲಿ ಒಬ್ಬ MLA ಎಲ್ಲ ಅವ್ರ ತಾಲೂಕಿನಲ್ಲಿ, ಚನ್ನಪಟ್ಟಣ ಏನು ಬಹಳ ದೂರ ಇಲ್ಲ, ಅವ್ರ ತಾಲೂಕಿನಲ್ಲಿ ಕೂಡ ಸುಳಿಗೆ ಬಿದ್ದಿರುವಂತ ಲಕ್ಷಾಂತರ ಅಡಿಕೆ, ತೆಂಗು, ಮರುಭೂಮಿ ಆಗ್ತಕ್ಕಂಥ ಸನ್ನಿವೇಶ ಇರುವಂತ ಭೂಮಿ ಇದೆ. ಆದ್ರೆ ಒಬ್ಬ MLA ಪ್ರಯತ್ನ ಮಾಡಲಾಗಿ 1-1.5 TMC ನೀರನ್ನ ಇವತ್ತು 200 ಕೆರೆಗಳಿಗೆ ತುಂಬಿಸೋದಾದ್ರೆ ಇಷ್ಟೊಂದು ಜನ MLAಗಳೆಲ್ಲ ಮನಸ್ಸು ಮಾಡಿ 100 ಕೆರೆಗಳನ್ನ ಯಾಕೆ ತುಂಬಿಸ್ಬೇಕಾಗೋದಿಲ್ಲ ಅನ್ನೋದು ನನಗಾದ್ರೂ ಕೂಡ ಇರುವಂತ ಪ್ರಶ್ನೆ. ಅದರಿಂದ MLAಗಳು ಇಲ್ಲಿ ಪಕ್ಷಾತೀತವಾಗಿ MLAಗಳು ಬಂದಿದ್ದಾರೆ. ನೀರಾವರಿ ವಿಚಾರಗಳು ಇದು ಯಾವಾಗಲೂ ಕೂಡ ಲಾಭರಹಿತವಾಗಿ ಮತ್ತು ಪಕ್ಷಾತೀತವಾಗಿ, ವರ್ಗಾತೀತವಾಗಿ, ಪ್ರಾಂತ್ಯಾತೀತವಾಗಿ ಸರ್ಕಾರಗಳು ಯೋಚನೆ ಮಾಡಬೇಕಾಗ್ತದೆ. ಸ್ವಾತಂತ್ರ್ಯ ಬಂದು 60 ವರ್ಷ ಕಳೆದ್ರೂ ಕೂಡ ಇವತ್ತು ಶುದ್ಧವಾಗಿರುವಂತ ಡಿಕ್ಲೋರೈಡ್ ವಾಟರ್ ಅನ್ನ ಕೊಡ್ಲಿಕ್ಕೆ ಆಗಲಿಲ್ಲ ಹಾಗೆ ಅಂತ ಹೇಳಿದ್ರೆ ಈ ಸರ್ಕಾರಗಳು, ಈ ರಾಜಕಾರಣಿಗಳು, ಇದು ಬಹುಶಃ ಇದು ನ್ಯಾಷನಲ್ ಶೇಮ್ ಅಂತೇಳಿ ನಾವು ಕರಿಬೇಕಾಗ್ತದೆ. ಈ ಸರ್ಕಾರಗಳು ತಲೆ ತಗ್ಗಿಸುವಂತ, ಜನಪ್ರತಿನಿಧಿಗಳು ತಲೆ ತಗ್ಗಿಸುವಂತ
ಕೆಲಸಗಳನ್ನ ಈಗಾಗಲೇ ಮಾಡಿಬಿಟ್ಟಿದ್ದಾವೆ, ಮಾಡುವಂತದ್ದೇನು ಉಳಿದಿಲ್ಲ, ಮಾಡಿಬಿಟ್ಟಿದ್ದಾವೆ. ಅದರಿಂದ ನಾವು ಅವರಲ್ಲಿ ಭಿಕ್ಷೆ ಕೇಳುವಂತದ್ದಿಷ್ಟೇನೆ. ನಾವು ಬದುಕಲಿಕ್ಕಾಗಿ, ನಮ್ಮ ಭೂಮಿನಲ್ಲಿ ಹಸಿರು ಚಿಗುರಲಿಕ್ಕಾಗಿ ಏನಾದ್ರೂ ಒಂದು ಒಳ್ಳೆ ಯೋಜನೆ ಮಾಡಿ. ಅಲ್ಲಿ ಅಪ್ಪರ್ ಭದ್ರಾ ಅಂತೀರ, ಮೊದಲನೇ ಯೋಜನೆಯಲ್ಲಿ ನೀವು ಪಾವಗಡ, ಕೊರಟಗೆರೆ, ಮಧುಗಿರಿ ಎಲ್ಲ ತಾಲೂಕುಗಳನ್ನ ಸೇರಿಸ್ತೀರ. ಎರಡನೇ ಯೋಜನೆ ಆ ಎಲ್ಲ ತಾಲೂಕುಗಳನ್ನ ಬಿಡ್ತೀರ. ಮತ್ತೆ ಎತ್ತಿನ ಹೊಳೆ ಹಾಗೆ ಅಂತ ಹೇಳ್ತೀರಿ, ಅಲ್ಲಿರೋದೇ 6-7 TMC ನೀರು, ಇಲ್ಲಿ ನೀವು 24 TMC ನಾವು ಇಲ್ಲಿ ಕೊಂಡು ಕೊಡ್ತೀವಿ ಹಾಗೆ ಅಂತ ಹೇಳ್ತೀರಿ. ನಮ್ಗೆ ಅರ್ಥ ಆಗೋದಿಲ್ಲ ಯಾವ ರೀತಿ ನೀವು ಯೋಚನೆಗಳು ಮಾಡ್ತಾ ಇದ್ದೀರಾ ಹಾಗೆ ಅಂತ. ಪರಮಶಿವಯ್ಯನವರು ಕೊನೆಗೆ 94 ವರ್ಷ ಈ ವಿಚಾರವಾಗಿ ಹೋರಾಟ ಮಾಡಿ 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 ಬೇಸತ್ತು ಪ್ರಾಣನೇ ಬಿಟ್ರು. ಇನ್ನು ಎಷ್ಟು ಜನಗಳ, ಇಲ್ಲಿ ಎಷ್ಟು ಲಕ್ಷ ಜನಗಳ ಅಥವಾ ಕೋಟಿ ಜನಗಳ ಜೀವನಗಳ ಜೊತೆ ನೀವು ಕೆಲವೇ ರಾಜಕಾರಣಿಗಳು ಹುಡುಗಾಟ ಆಡಬೇಕು ಹಾಗೆ ಇದ್ದೀರಾ ಹಾಗೆ ಅಂತೇಳಿ ನೀವು ಹೇಳಬೇಕಾಗ್ತದೆ. ಅದರಿಂದ ಕೇವಲ ಇದು ರಾಜಕಾರಣಿಗಳಷ್ಟೇ ನಾವು ಬ್ಲೇಮ್ ಮಾಡುವಂತದ್ದಲ್ಲ. ನಮಗೆ ಕೇಳುವಂತ ಒಂದು ನೈತಿಕ ಪ್ರಜ್ಞೆಯನ್ನ ನಾವೆಲ್ಲರೂ ಕೂಡ ಕಳ್ಕೊಂಡ್ಬಿಟ್ಟಿದೀವಿ. ಯಾಕಂದ್ರೆ ಅವ್ರ ಎಲೆಕ್ಷನ್ ರೇಟ್ಸ್ ಎಲ್ಲ ಜಾಸ್ತಿ ಆಗಿದೆ. ಅವ್ರು ಹೇಳ್ತಾರೆ, ನಾನು ಇಲ್ಲಿ ಸುಮ್ಮನೆ ಬಂದು ಕೊಡ್ತಿಲ್ಲಪ್ಪ, ನಾನೆಲ್ಲ ಅಲ್ಲಿ 100 ಕೋಟಿ 10 ಕೋಟಿ ಬಂಡವಾಳ ಹಾಕಿ ಇಲ್ಲಿ ಬಂದು ಕೊಡ್ತಿದ್ದೀನಿ ಅನ್ನುವಂತ ಭಾವನೆಗಳು ಅವರಲ್ಲಿ ಬಂದಿದ್ದಾವೆ. ಅದರಿಂದ ದಯಮಾಡಿ ನೀವು ಯೋಚನೆ ಮಾಡಿ, ನೀವೇನಾದ್ರೂ ಇನ್ಮೇಲಾದ್ರೂ ನೀರು ಕೊಡುವಂತ ನಿರ್ಧಾರ ತೆಗೆದುಕೊಳ್ಳದೆ ಇದ್ರೆ ಬಹುಶಃ ನಿಮ್ಮನ್ನ ಕಂಬಕ್ಕೆ ಕಟ್ಟು ಹೊಡೆಯುವಂತ ದಿನಗಳು ಕೂಡ ಇಲ್ಲ. ಅದರಿಂದ ನೀವು ಕೆಲವೇ ರಾಜಕಾರಣಿಗಳು, ಅಂದ್ರೆ ಇದು ಯಾವುದು ಉತ್ಪ್ರೇಕ್ಷೆಯಿಂದ ನಾನು ರಾಜಕಾರಣಿಗಳಿಗೆ ಬೇಜಾರ ಮಾಡಬೇಕು ಹಾಗೆ ಅಂತ ಹೇಳ್ತಾ ಇಲ್ಲ. ಆ ನೋವನ್ನ, ಆ ಶೋಷಣೆಯನ್ನ ಈ ಜನ ಅನುಭವಿಸ್ತಾ ಇದ್ದಾರೆ. ಒಂದ್ ಕಡೆ 60 ವರ್ಷಗಳ ಹಿಂದೆ ಬ್ರಿಟಿಷರು ನಮ್ಮನ್ನ ಆಳಿದ್ರು, ಆದ್ರೆ ಒಳ್ಳೆ ರೂಲನ್ನ, ಒಳ್ಳೆ ಆಡಳಿತವನ್ನ ಅವ್ರು ಕೊಟ್ರು. ಆದ್ರೆ ನಮ್ಮವ್ರ ಕೈಲಿ ನಾವು ಶೋಷಣೆ ಮಾಡಿಸ್ಕೊಳ್ಳುವಂತ ವಿಪರ್ಯಾಸದ ದಿನಗಳನ್ನ ನಾವು ನೋಡ್ತಾ ಇದ್ರೆ ಎಂತ ಮನುಷ್ಯನು ಕೂಡ ಅವನ ಭಾವನೆಗಳು ಕೆರಳುವಂತದ್ದಾಗ್ತದೆ. ಅದಾಗೋದು ಬೇಡ. ನೀರಿಲ್ವ ಹಾಗೆ ಅಂತ ನನ್ನ ಮನೆ ಒಂದು ಲೇಖನವನ್ನು ಓದ್ತಾ ಇದ್ದೆ. ಈ ರಾಜ್ಯದಲ್ಲಿ ಒಟ್ಟು 38,000 ಚಿಲ್ಲರೆ ಕೆರೆಗಳಿರುವಂತದ್ದು. ಮತ್ತೆ ಅಷ್ಟು ಕೆರೆಗಳಿಗೆ ನೀರು ತುಂಬಿಸ್ಲಿಕ್ಕೆ ಬೇಕಾಗಿರುವಂತ ನೀರಿನ ಪ್ರಮಾಣ 350 TMC. ಮತ್ತೆ ಯಾವ ವಿವಾದಗಳು, ಯಾವ ಟ್ರಿಬ್ಯುನಲ್ ಇಲ್ಲದೆ ಇರುವಂತ ಅಥವಾ ಕೇಸ್ಗಳು ಇಲ್ಲದೆ ಇರುವಂತ ನೀರಿನ ಪ್ರಮಾಣ ಎಷ್ಟಿದೆ, ಬಳಕೆ ಮಾಡಬೇಕು ಅಂತ ಪ್ರಮಾಣ ಎಷ್ಟಿದೆ ಅಂತ ಹೇಳಿದ್ರೆ 1,446 TMC ನೀರು. ಇದು ಯಾವುದೇ ವಿವಾದ ಇಲ್ಲದೆ ನಾವು ಬಳಸಬಹುದಂತ ನೀರು. ಆದ್ರೆ ನಮ್ಮಲ್ಲಿ ಪ್ಲಾನ್ ಇಲ್ಲ. ಪ್ಲಾನ್ ಇರೋರ್ನ ಈ ಸರ್ಕಾರಗಳು ಉಚ್ಚರ ಪಟ್ಟಿಯಲ್ಲಿ ಕಟ್ಟಿ ಪರಮಶಿವಯ್ಯನವರಂತೆ ಕುಂಡಿಸ್ಬಿಟ್ಟಿದೆ. ಅದರಿಂದ ಈಗ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ನಮ್ಮ ಜನ ಅಂದ್ರೆ, ನಾನು ನೋಡಿದ್ದೀನಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಈ ಭಾಗದ ಒಬ್ಬೊಬ್ಬ ರೈತ ಕೂಡ ನಿಮ್ಮ ಈ ಏನು ಅತ್ಯಂತ ಅನುಭವಿ ಇಂಜಿನಿಯರ್ಗಳಿದ್ದಾರೆ ಅವ್ರಿಗೆ 10ರಷ್ಟು ತಿಳ್ಕೊಂಡು ಒಂದು ದೊಡ್ಡ ಯೋಜನೆಯನ್ನು ರೂಪಿಸುವಂತ ಅನುಭವವನ್ನು ಪಡೆದಿದ್ದಾರೆ. ಯಾಕೆ ಮಾತನ್ನು ಹೇಳ್ತೀನಿ ಹಾಗೆ ಅಂತ ಹೇಳಿದ್ರೆ, ಅವರೆಲ್ಲ ಅಷ್ಟು ನೋವುಗಳನ್ನ ಅನುಭವಿಸಿ 100 ಕಿಲೋಮೀಟರ್ ಅವರೇ ನಡೆದು ಎಲ್ಲೆಲ್ಲಿ ನೀರು ಸಿಗ್ತದೆ, ಯಾವ್ಯಾವ ನೀರಿನ ಮೂಲ ಇದೆ ಅಲ್ಲಿಗೆಲ್ಲ ಹೋಗಿ ಅವರೇ ಪ್ಲಾನ್ ಮಾಡುವಷ್ಟು ಇವತ್ತು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಆ ಪರಿಸ್ಥಿತಿಗೆ ಇವತ್ತು ನೀವು ನಮ್ಮನ್ನು ತಂದು ಇಟ್ಟಿದ್ದೀರಿ. ಅದರಿಂದ ಅಪ್ಪರ್ ಭದ್ರಾ, ಎತ್ತಿನ ಹೊಳೆ ಇವೆರಡು ಸೇರಿದ್ರೆ 25,000 ಕೋಟಿ ಆಗ್ತದೆ. ಮೊದಲು ನೀವು ಮಾಡಬೇಕಾಗಿರೋ ಕೆಲಸ, ಎಲ್ಲಿಂದ ನೀರು ತಗೊಳ್ತೀರಿ ಆ ರೈತರನ್ನ ವಿಶ್ವಾಸಕ್ಕೆ ತಗೊಳ್ಳಿ. ಇಲ್ಲ ಅಂದ್ರೆ ಇವತ್ತಿನ ಕೋರ್ಟ್ಗಳು ಏನಾಗಿದ್ದಾವೆ, ಅವರಿಗೆ ಸ್ಟೇ ಕೊಡ್ಲಿಕ್ಕೆ ಇಷ್ಟ ಇಲ್ದಿದ್ರು ಕೂಡ ಒಬ್ಬ ನಿವೃತ್ತ ಹೈಕೋರ್ಟ್ ಜಡ್ಜ್ ಹೇಳ್ತಾರೆ, ನನಗೆ ಸ್ಟೇ ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಇದು ಜನಪರ ಯೋಜನೆ, ಆದ್ರೆ ಅವ್ನು ಕೊಡುವಂತ ಕಾರಣಗಳ ಆಧಾರದ ಮೇಲೆ ನನಗೆ ಇಷ್ಟ ಇಲ್ದಿದ್ರು ಕೂಡ ನಾನು ಸ್ಟೇ ಕೊಡ್ಬೇಕಾಗ್ತದೆ, ಕಾನೂನು ಸ್ಟೇ ಕೊಡುವ ಹಾಗೆ ಅಂತೇಳಿ ಹೇಳ್ತದೆ. ಅದರಿಂದ ಏನ್ ಮಾಡ್ಬೇಕು ಹಾಗೆ ಅಂತ ಕೇಳಿದೆ. ಅದರಿಂದ ಯಾವ ಯೋಜನೆ ಆದ್ರೂ ಶುರುವಾಗಬೇಕಾದ್ರೆ ಆ ನೀರನ್ನ ಡ್ರಾ ಮಾಡುವಂತ ಮತ್ತು ನೀರನ್ನ ಕೊಡುವಂತ ಎರಡೂ ಭಾಗದ ಪರಿಸರವಾದಿಗಳನ್ನ, ನೀರಾವರಿ ಹೋರಾಟಗಾರರನ್ನ ವಿಶ್ವಾಸಕ್ಕೆ ತಗೋಬೇಕು. ಎತ್ತಿನ ಹೊಳೆ ಮಾಡಿದ್ರಿ, ಎಷ್ಟು ಜನ ರೈತರ ಮುಖಂಡರನ್ನ, ನೀರಾವರಿ ಅಧ್ಯಯನಶೀಲರನ್ನ ವಿಶ್ವಾಸಕ್ಕೆ ತಗೊಂಡಿದ್ದೀರಿ ನನಗೆ ಗೊತ್ತಿಲ್ಲ. ಅಥವಾ ಎಷ್ಟು ಜನ ಅಪರ ಭದ್ರ ಮಾಡಿದಿರಿ, ಎಷ್ಟು ಜನ ಅಲ್ಲಿನ ರೈತರನ್ನ ವಿಶ್ವಾಸಕ್ಕೆ ತಗೊಂಡಿದ್ದೀರಿ ಗೊತ್ತಿಲ್ಲ. ಯಾರೋ ಎಲ್ಲೇ ಆ AC ರೂಮ್ ನಲ್ಲಿ ಕುಂತು ಮಾಡುವಂತ ಪ್ಲಾನ್ಗಳಿಗೆ ನೀವು ಅನುಮೋದನೆಗಳನ್ನು ಕೊಡ್ತಾ, ಅಥವಾ ಇವತ್ತು 4,000 ಕೋಟಿ ಇದ್ದದನ್ನ ಮುಂದೆ 12,000 ಕೋಟಿಗಳನ್ನು ಮಾಡ್ತಾ ಏನಾಗ್ತಾ ಇದೆ ಯೋಜನೆಗಳು ಗೊತ್ತಾಗ್ತಾ ಇಲ್ಲ. ಅದರಿಂದ ಎರಡು ಯೋಜನೆಗಳನ್ನು ಕಂಬೈನ್ ಮಾಡಿ ಒಂದು ಸ್ವಸ್ಥ ಮತ್ತು ಆ ಭಾಗದ ಘಟ್ಟ ಪ್ರದೇಶದ ಮತ್ತು ಈ ಭಾಗದ ಇಬ್ಬರು ರೈತರುಗಳಿಗೆ ಅನುಕೂಲ ಆಗ್ತಕ್ಕಂತ
ಒಂದು ಯೋಜನೆಯನ್ನ ಮಾಡದೇ ಇದ್ರೆ ಬಹುಶಃ ಈ ಯಾವ ಅಪ್ಪರ ಭದ್ರಾ ಆಗಲಿ ಎತ್ತಿನಹೊಳೆ ಆಗಲಿ ಇವತ್ತು ನಾನು ಹೇಳ್ತಾ ಇದ್ದೀನಿ, ಎರಡೂ ಯೋಜನೆಗಳು ಸಕ್ಸಸ್ ಆಗೋದಿಲ್ಲ, ಯಶಸ್ಸಾಗೋದಿಲ್ಲ. ಈ ಯೋಜನೆಗಳು ಯಶಸ್ಸಾಗಬೇಕು ಹಾಗೆ ಅಂತ ಹೇಳಿದ್ರೆ ನೀವು ಅವಶ್ಯವಾಗಿ ಎರಡೂ ಭಾಗದ ರೈತರನ್ನ ವಿಶ್ವಾಸಕ್ಕೆ ತಗೋಬೇಕು. ಇಲ್ಲ ಈ ಭಾಗದ ರೈತರು ಕೋರ್ಟ್ಗೆ ಹೋಗ್ತಾರೆ, ಇಲ್ಲ ಆ ಭಾಗದ ರೈತರು ಕೋರ್ಟ್ಗೆ ಹೋಗ್ತಾರೆ. ಮುಕ್ತ ಮನಸ್ಸಿನಿಂದ ಒಂದು ಛತ್ರಿ ಅಡಿನಲ್ಲಿ ಕೂತ್ಕೊಂಡು ಈ ಜನಗಳಿಗೆ ನಾನು ಏನಾದ್ರೂ ಕೂಡ ಕೊಡ್ಲೇಬೇಕು ಅನ್ನುವಂತ ಒಂದು ನಿಷ್ಕಲ್ಮಶವಾದ ನಿರ್ಧಾರವನ್ನು ಮಾಡಿದ್ದೆ ಆದ್ರೆ ಮಾತ್ರ ಈ ಬಯಲು ಸೀಮೆಗೆ ನಾವು ನೀರು ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ನಾನು ಕೊನೆಯದಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನು 30 ವರ್ಷ ಮನೆ ಉಗ್ರಪ್ಪನವ್ರು ಹೇಳ್ತಾ ಇದ್ರು, MLCಗಳು ಅವ್ರು ಇಲ್ಲಿ ಬಂದಿಲ್ಲ ಅಂತ ಕಾಣ್ತದೆ. ನಾಸಾ ಒಂದು ವರದಿಯನ್ನ ತಯಾರು ಮಾಡ್ತದೆ. ಏನು ಹಾಗೆ ಅಂತ ಹೇಳಿದ್ರೆ 2030 ಒಳಗೆ ಈ ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಆ ಭಾಗಕ್ಕೆ ಯಾವ್ದಾದ್ರು ಒಂದು ರೀತಿಯಲ್ಲಿ ನೀರಿನ ಮರುಪೂರ್ಣ ಆಗದೆ ಇದ್ರೆ 2030 ಒಳಗೆ ಅದು ಮರುಭೂಮಿ ಆಗಿ ಮಾರ್ಪಾಡಾಗುವಂತ ಎಲ್ಲ ಅಪಾಯದ ಸೂಚನೆಗಳಿದಾವೆ. ಇದೆಲ್ಲ ಗೊತ್ತಿರುವ ಸರ್ಕಾರಕ್ಕೆ ಹಾಗೆ ಅಂತ ಹೇಳಿದ್ರೆ ನಮ್ಗಿನ್ನ ಬಹಳ ದೊಡ್ಡ ದೊಡ್ಡ ಮಾಹಿತಿಗಳು ಸರ್ಕಾರಕ್ಕೆ ಗೊತ್ತಿದಾವೆ, ಆದ್ರೆ ರಾಜಕೀಯ ಪಕ್ಷದವ್ರಿಗೆ ಗೊತ್ತಿದೆ. ಅವ್ರೇನ್ ಮಾಡ್ತಾ ಇದ್ದಾರೆ ಹಾಗೆ ಅಂತ ಹೇಳಿದ್ರೆ ಅವರ ಕಾಲವನ್ನು ತಳ್ಳಿ ಇನ್ನೊಬ್ಬರಿಗೆ ಈ ಸಮಸ್ಯೆಯನ್ನ ಪಾಸ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಇದನ್ನ ಪಾಸ್ ಮಾಡೋ ಕೆಲಸ ಬೇಡ. ನೀವೆಲ್ಲ ನಿಷ್ಕಲ್ಮಶವಾಗಿ ನಿರ್ಮಲವಾದ ಹೃದಯವನ್ನು ಇಟ್ಕೊಂಡು ನಾವು ಯಾವ್ದಾದ್ರು ಒಂದು ಶಾಶ್ವತ ಪರಿಹಾರವನ್ನು ಕೊಡ್ತೀವಿ. ಅದು ಅಪ್ಪರ ಭದ್ರಾ, ಎತ್ತಿನಹೊಳೆ ಇದನ್ನೆಲ್ಲ ಬಿಡ್ತೀವಿ. ಒಂದು ದೊಡ್ಡ ಯೋಜನೆಯನ್ನ ಪರಮಶಿವಯ್ಯನವರು ಬಹಳ ವಿಸ್ತೃತವಾಗಿ ಒಂದು ಯೋಜನೆಯನ್ನು ತಗೊಂಡು ಮಾಡ್ತಾರೆ. ಅವ್ರು ರೂಪಾಯಿ ಮಾಡಿರ್ಬೋದು, ಆದ್ರೆ ಅವ್ರು ಮಾಡಿರುವಂತ ಅಂಕಿಅಂಶಗಳು ಎಲ್ಲವೂ ಕೂಡ ಕರೆಕ್ಟ್ ಆಗೇ ಇದ್ದಾವೆ. ಅವರ ಯೋಜನೆಯನ್ನ ವಿಶ್ವಾಸಕ್ಕೆ ತಗೊಂಡು ನೀವು ಒಂದು ಮುಕ್ತ ಮನಸ್ಸಿನಿಂದ ಎಲ್ಲ ರಾಜಕೀಯ ಪಕ್ಷಗಳು ಸೇರಿ ಮಾಡಿದ್ರೆ, ಯಾಕಂದ್ರೆ ಈ ಯೋಜನೆ ಇವ್ರು ಮಾಡ್ತಾರೆ, ಅವ್ರು ಪ್ರತಿಷ್ಠೆಗೋಸ್ಕರ ಮುಂದಿನ ಪಕ್ಷದವ್ರು ಏನ್ ಮಾಡ್ತಾರೆ, ಇದನ್ನ ಬಿಡ್ತಾರೆ, ಒಂದು ಹೊಸ ಹೆಸರಿಟ್ಟು ಇನ್ನೊಂದು ಯೋಜನೆ ಶುರು ಮಾಡ್ತಾರೆ. ಅದೂ ಆಗ್ಲಿಲ್ಲ, ಇದೂ ಆಗ್ಲಿಲ್ಲ. ಅದರಿಂದ ಎಲ್ಲ ಪಕ್ಷದವರು ಒಟ್ಟಾಗಿ ನಮ್ಮ ಎಲ್ಲ ಭಾಗದ ರೈತ ಮುಖಂಡರನ್ನ, ನೀರಾವರಿ ಸೆಕ್ಟರ್ನ ವಿಶ್ವಾಸ ಮಾಡಿದ್ದೆ ಆದ್ರೆ ಈ ಯೋಜನೆ ಸಕ್ಸಸ್ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಉರಿ ಬಿಸಿಲಲ್ಲಿ ಯಾಕೆ ಬಂದಿದ್ದೇವೆ ಹಾಗೆ ಅಂತ ಹೇಳಿದ್ರೆ ನಮಗೆ ಈಗಾಗಲೇ ನೀರು ಕುಡಿಸ್ತಾ ಇದ್ದಾರೆ. ಹಾಗೇನೆ ಮತ್ತೆ ಈ ರಾಜಕಾರಣಿಗಳು ನಮಗೆ ನೀರು ಕುಡಿಸುವಂತದ್ದಾಗ ಬೇಡ ಹಾಗೆ ಅಂತ ಹೇಳಿ ನಿಮ್ಮ ಜೊತೆನಲ್ಲಿ ನಾವಿದ್ದೀವಿ. ಎಲ್ಲ ಧಾರ್ಮಿಕ ಮುಖಂಡರು ಕೂಡ ನಿಮ್ಮ ಜೊತೆನಲ್ಲಿ ಇದ್ದಾರೆ ಅನ್ನುವಂತ ಮಾತನ್ನ ಬೆಂಬಲವನ್ನ ಘೋಷಣೆ ಮಾಡ್ಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ, ನಿಮ್ ಜೊತೆನಲ್ಲಿ ಇದ್ದೀವಿ. ಇನ್ನು ಯಾವ್ಯಾವ ಹೋರಾಟಗಳನ್ನು ಮಾಡ್ತೀವಿ ಆ ಎಲ್ಲ ಹೋರಾಟಗಳ ಜೊತೆ ಕೂಡ ನಾವು ಇರ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರೂ ಕೂಡ ಭಗವಂತ ಈ ಹೋರಾಟದ ಕಿಚ್ಚನ್ನು ಹೆಚ್ಚುವಂತ, ನೀವು ಪಟ್ಟಿರುವಂತ ಆಸೆಯನ್ನು ಬೇಗ ಈಡೇರಿಸುವಂತ ಶಕ್ತಿಯನ್ನ, ಒಳ್ಳೆ ಬುದ್ಧಿಯನ್ನ ನಿಮ್ಮನ್ನ ಆಳುವಂತ ಅಥವಾ ಮುಂದೆ ಬಂದು ಆಳುವಂತ ಯಾರ್ಯಾರಿದ್ದಾರೆ ಆ ಎಲ್ಲ ರಾಜಕಾರಣಿಗಳಿಗೆ ಕೊಡ್ಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೀನಿ.